ನೀನು ಯಾವತ್ತೂ ಒಂಟಿ ಅನ್ಕೋಬೇಡ. ನಿನಗೋಸ್ಕರ ನಾನಿರ್ತೀನಿ. ನಿಜ ಹೇಳಬೇಕು ಅಂತಂದ್ರೆ ನೀನು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೀಯ. ನೀವಂದ್ರೆ ನನಗಷ್ಟೇ ಇಷ್ಟ. ನನಗೂ ಅಷ್ಟೇ ಭೂಮಿ. ನನ್ನ ತಾಯಿ ಬಿಟ್ರೆ ನೀನೇ ನನಗೆ ತುಂಬಾ ಇಷ್ಟ ಆಗೋದು. ಒಬ್ಬ ಅಭಿಮಾನಿ ಹೇಳೋದನ್ನ ನಾನು ಮನಸ್ಸಲ್ಲ, ಹೃದಯದಲ್ಲಿ ಇಟ್ಕೊಂಡಿರ್ತೀನಿ. ನಿನ್ಮೇಲೆ ಅಭಿಮಾನ ಅಷ್ಟೇ ಅಲ್ಲ ಸೂರ್ಯ, ಗೊತ್ತಿಲ್ಲದೆ ಪ್ರೀತಿನೂ ಹುಟ್ಕೊಂಡ್ಬಿಟ್ಟಿದೆ. ಆಗಿದ್ದನ್ನೆಲ್ಲ ಮರೆತು ಆ ದೇವ್ರ ಮುಂದೆ ಕರ್ಪೂರ ಹಚ್ಚಿ ಇನ್ಮೇಲೆ ನೀನು ನಿನ್ನ ಜೀವನನ ಹೊಸದಾಗಿ ಪ್ರಾರಂಭ ಮಾಡು. ಭೂಮಿ, ಆಕಾಶದಲ್ಲಿ ಸೂರ್ಯನ ಸುತ್ತ 9 ಗ್ರಹಗಳು ತಿರುಗ್ತಾ ಇದ್ರು. ಸೂರ್ಯನಿಗೆ ಮಾತ್ರ ಅದ್ಯಾಕೋ ಭೂಮಿ ಮೇಲೆ ಹೆಚ್ಚು ಆಸಕ್ತಿ. ಯಾಕೆ ಗೊತ್ತಾ? ಮಿಕ್ಕಿದ್ದೆಲ್ಲ ಗ್ರಹಗಳು ಬರೀ ಕಲ್ಲು ಮಣ್ಣಿಂದ ತುಂಬಿಕೊಂಡಿದ್ರೆ ಭೂಮಿಯಲ್ಲಿ ಮಾತ್ರ ಜೀವ ಜಲ ಇದೆ. ಅದೇ ರೀತಿಯಲ್ಲಿ ನಿನ್ನಲ್ಲೂ ಸ್ಫೂರ್ತಿ, ಚೈತನ್ಯ ಇದೆ. ನಾನು ನಿನಗೆ ಅವತ್ತೊಂದು ಮಾತು ಹೇಳಿದ್ದೆ, ನಿನಗೆ ನೆನಪಿದೆಯಾ? ನಮ್ಮ ತಾಯಿನ ಬಿಟ್ರೆ ನಾನು ಇಷ್ಟಪಡೋ ವ್ಯಕ್ತಿ ನೀನೇ ಅಂತ. ನಿನಗೆ ಬಡತನ ಗೊತ್ತು, ಬಡವರ ಕಷ್ಟ ಗೊತ್ತು, ಎಲ್ಲದಕ್ಕಿಂತ ಮೀರಿ ನೋವಲ್ಲಿ ಹೇಗೆ ನಗೋದು ಅನ್ನೋದು ಗೊತ್ತು. ಇನ್ಮೇಲಾದರೂ ನಿನ್ನ ಪ್ರತಿ ನಗುವಿನ ಹಿಂದೆ ಸಂತೋಷನೇ ತುಂಬಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹೋಗ್ಬಿಟ್ ಬಾ ಭೂಮಿ. ಈ ಸೂರ್ಯನ ಬೆಂಬಲ ಯಾವಾಗಲೂ ನಿನಗಿದ್ದೇ ಇರುತ್ತೆ. ಭೂಮಿ, ನೀನೆಲ್ಲಿಂದ ಹೋಗ್ತಿರೋದು ನಿನಗೆ ಎಷ್ಟು ನೋವಾಗ್ತಿದೆಯೋ ನಮಗೂ ಅಷ್ಟೇ ನೋವಾಗ್ತಿದೆ. ಯೋಚನೆ ಮಾಡಬೇಡ, ಎಲ್ಲ ಇದ್ರೂ ಖುಷಿಯಾಗಿರು. ಬಾ.